ಹಲೋ ಎವ್ರಿವನ್, ಇದು ಸೈಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತಿನ ಒಂದು ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಯಾವ ಪ್ರಾಡಕ್ಟ್ ಅಲ್ಲಿ ನಾನು ಇವತ್ತು ಮೇಕಪ್ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಅಂಡ್ ಪೌಡರ್ ಎರಡೂ ಸಹ ಯೂಸ್ ಮಾಡಿ ಈ ತರ ಒಂದು ಲೋ ಪ್ರಾಡಕ್ಟ್ ಡೈಲಿ ಮೇಕಪ್ ಯಾವಾಗ್ಲಿಂದ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಸ್ಕೂಲ್ ಅಂಡ್ ಕಾಲೇಜ್ ಟೈಮ್ ಅಲ್ಲಿ ಈ ತರ ಒಂದು ಜಸ್ಟ್ ಕ್ರೀಮ್ ಅಂಡ್ ಪೌಡರ್ ಹಾಕೊಂಡು ಹೊರಟೋಗ್ತಾ ಇದ್ದು ಅಷ್ಟೇನೆ, ಕಾಜಲು ಆಗ್ತಾ ಇರ್ಲಿಲ್ಲ. ಅಂಡ್ ಬರೀ ಏನಾದ್ರು ಒಂದು ಫಂಕ್ಷನ್ಸ್ ಅಥವಾ ಏನಾದ್ರು ಒಂದು ಕಲ್ಚರ್ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಕಾಜಲ್ ನಾನು ಹಾಕ್ತಾ ಇದ್ದೆ. ಬಟ್ ಸೆಕೆಂಡ್ ಪಿ ಯು ಬಂದಾಗ್ಲೂ ಸಹ ನಾನು ಜಸ್ಟ್ ಕಾಜಲ್ ಅಂಡ್ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡ್ತಿದ್ದೆ ಅಷ್ಟೇನೆ. ಸೊ ಮೇಕಪ್ ಆರ್ಟಿಸ್ಟ್ ಆದ್ಮೇಲೂ ಸಹ ನಾನು ಇನ್ನೂ ಈ ತರ ಒಂದು ಡೈಲಿ ನನ್ನ ಮೇಕಪ್ ಈ ತರ. ಸೊ ಯಾರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ. ಯಾವುದೇ ಬಗ್ಗೆ ನಿಮ್ಗೆ ಬೇಕು ಅಂದ್ರೆ, ತಿಳ್ಕೊಬೇಕು ಅಂದ್ರೆ ನಂಗೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ತೀನಿ. ಮಾಡಬೇಡಿ, ಓಕೆ? ಸ್ಕಿಪ್ ಮಾಡ್ದೇನೆ ಫುಲ್ಲು ವಿಡಿಯೋ ನೋಡಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ಫಸ್ಟು ನನ್ನ ಫೇಸನ್ನು ವೆಟ್ ವೈಪಿಂದ ನಾನು ಕ್ಲೆನ್ಸನ್ನು ಮಾಡ್ಕೋತೀನಿ, ಕ್ಲೀನನ್ನು ಮಾಡ್ಕೋತೀನಿ ಫೇಸ್ಗೆ. ದೆನ್ ನೆಕ್ಸ್ಟ್ ಮಿನಿಮಾಲಿಸ್ಟ್ ಅವರ ಒಂದು ಸಿರಮನ್ನು ಯೂಸ್ ಮಾಡ್ತೀನಿ. ಇದು ಬಂದು ಫೇಸ್ ಸಿರಮ್ ಆ್ಯಂಡ್ ಆಲ್ ಸ್ಕಿನ್ ಟೈಪ್ ಇದೆ. ಸೊ ಆಲ್ ಓವರ್ ಫೇಸಿಗೆ ನಾನು ಹಾಕಿ ನಾನು ಲೈಟಾಗಿ ಮಸಾಜನ್ನು ಮಾಡ್ತೀನಿ. ದೆನ್ ಗ್ಯಾಪ್ ಬಿಟ್ಟು 15 ಸೆಕೆಂಡು. ದೆನ್ ನೆಕ್ಸ್ಟ್ ನಾನು ಸೆಟಪ್ಲಿ ಅವರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ಕಾಂಬಿನೇಷನ್ ಸ್ಕಿನ್ಗೆ ಹೋಗುತ್ತೆ, ಇದು ಹೇಳಿದ್ದೀನಿ ನಿಮಗೆ ನಾನು. ಇದನ್ನು ಸಹ ನಾನು ಆಲ್ ಓವರ್ ಫೇಸ್ಗೆ ಹಾಕಿ ಸ್ವಲ್ಪ ಗ್ಯಾಪನ್ನು ಬಿಟ್ಟಿದ್ದೀನಿ. ದೆನ್ ನೆಕ್ಸ್ಟ್ ಪಾಂಡ್ಸ್ ಸಿರಮ್ ಕ್ರೀಮನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಇದು ನಿಮಗೆ 45 ಆ್ಯಂಡ್ ಮೇ ಬಿ 55 ಅಲ್ಲಿದೆ ಅನಿಸುತ್ತೆ ಈಗ. ಇನ್ನು ಈಗ ಜಾಸ್ತಿ ಆಗಿದೆ ಅದು. ಸೊ ನಾನು ಟೀನೇಜಲ್ಲಿದ್ದಾಗ CTM ಅಂತೂ ಮಾಡ್ತಾನೆ ಇರಲಿಲ್ಲ, ಅದೇನಂತನೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಜಸ್ಟ್ ಕ್ರೀಮು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಪೌಡರ್ ಹಾಕ್ಕೊಂಡು ಹೊಂಟೋಗ್ತಿದ್ದು ಅಷ್ಟೇ. ಸೊ ಈಗ ನಾನು ಪಾಂಡ್ಸ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಮ್ಯಾಟಿ ಫಿನಿಶ್ ಕೊಡುತ್ತೆ, ನೀವು ನೋಡಿ ಆ್ಯಸ್ ಯು ಕ್ಯಾನ್ ಸಿ. ದೆನ್ ನೆಕ್ಸ್ಟ್ ನಾನು ಮೆಬಿಲಿನ್ ಫಿಟ್ ಮಿ ಅವರ ಒಂದು ಐ ಶ್ಯಾಡೋ ಪ್ಯಾಲೆಟಿಂದ ಬ್ರೌನ್ ಕಲರ್ ಐ ಶ್ಯಾಡೋನ ತೊಗೊಂಡು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಲೈಟಿಶ್ ಪರ್ಪಲ್ ಐ ಶ್ಯಾಡೋನ ತೊಗೊಂಡು ನಾನು ಶಿಮ್ಮರ್ ಐ ಶ್ಯಾಡೋ ತೊಗೊಂಡು ನಾನು ಲೈಟಾಗಿ ಬ್ಲೆಂಡ್ ಮಾಡಿದೆ. ದೆನ್ ನೆಕ್ಸ್ಟು ಬ್ಲ್ಯಾಕ್ ಕಲರ್ ಐ ಶ್ಯಾಡೋಯಿಂದ ನಾನು ಅಪ್ಪರ್ ಲ್ಯಾಶ್ ಹತ್ರ ನಾನು ಲೈಟಾಗಿ ಬ್ಲೆಂಡನ್ನು ಮಾಡಿದೆ. ದೆನ್ ನೆಕ್ಸ್ಟು ಹಿಮಾಲಯ ಅವರ ಒಂದು ಕಾಜಲನ್ನು ನಾನು ಅಪ್ಲೈನ ಮಾಡಿಕೊಂಡೆ. ದೆನ್ ನೆಕ್ಸ್ಟ್ ನಾನು ಲ್ಯಾಶಸನ್ನು ಕರ್ಲನ್ನು ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ, ಲ್ಯಾಶಸ್ ಕರ್ಲ್ ಮಾಡಲಿಲ್ಲ ಅಂದ್ರೂ ನೀವು ಹಾಗೆಯೇ ಜಸ್ಟ್ ಮಸ್ಕಾರನ ಹಾಕೋಬೋದು, ಏನೂ ಇಲ್ಲ. ಸೊ ನಾನು ಕರ್ಲನ್ನು ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ವಾಲ್ಯೂಮ್ ಬರಲಿ ಅಂತ ಅಂದ್ಬಿಟ್ಟು. ದೆನ್ ನೆಕ್ಸ್ಟ್ ಮಸ್ಕಾರ ಮಾರ್ಸರೋ ಒಂದು ಮಸ್ಕಾರನ ನಾನು ಹಾಕ್ಕೊಂಡೆ. ಆ್ಯಸ್ ಯು ಕ್ಯಾನ್ ಸಿ, ಇಷ್ಟೊಂದು ವಾಲ್ಯೂಮ್ ಕಾಣಿಸ್ತೈತೆ ಅಲ್ವಾ? ಸೊ ದೆನ್ ನೆಕ್ಸ್ಟ್ ನಾನು ಮೆಬಿಲಿನ್ ಫಿಟ್ ಮಿ ಅವರ ಒಂದು ಬ್ಲಷನ್ನು ನಾನು ಹಾಕೋತಾ ಇದ್ದೀನಿ. ತುಂಬ ಸಟಲ್ ಆಗಿದೆ ಇದು, ಹೆವಿ ಏನು ಕಾಣಿಸಲ್ಲ. ದೆನ್ ನೆಕ್ಸ್ಟ್ 3 ನ್ಯೂಡ್ ಲಿಪ್ಸ್ಟಿಕ್ಕನ್ನು ನಾನು ಇಟ್ಕೊಂಡಿದ್ದೀನಿ. ಇವತ್ತು ನಾನು ಲೈಕ್ 90s ಅವರು ಲಿಪ್ ಶೇಡನ್ನು ಕ್ರಿಯೇಟ್ ಮಾಡ್ತಾ ಇದ್ರಲ್ಲ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಡಾರ್ಕ್ ಬ್ರೌನ್ ಶೇಡ್ ತೊಗೊಂಡು ಔಟ್ಲೈನನ್ನು ಒಂದು ಕ್ರಿಯೇಟ್ ಮಾಡಿಕೊಂಡೆ. ದೆನ್ ನೆಕ್ಸ್ಟು ನಾನು ಯಾವಾಗಲೂ ಬ್ಲಷ್ ಆ್ಯಸ್ ಎ ಬ್ಲಷಾಗಿ ಯೂಸ್ ಮಾಡ್ಕೋತೀನಲ್ಲ, ಆ ಒಂದು ಲಿಪ್ಸ್ಟಿಕ್ನ ತೊಗೊಂಡು ನಾನೀಗ ಅಪ್ಲೈನ ಮಾಡ್ಕೋತಾ ಇದ್ದೀನಿ. ಸೊ ಈ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡೋದು ಒಂದು ಟೆಕ್ನಿಕ್ ಇರುತ್ತೆ, ಹಾಗೆ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಅದು ಇದು ಸ್ಪೆಷಲಿ ಬ್ರೌನ್ ಸ್ಕಿನ್ ಹಾಗೆ ಡಸ್ಕಿ ಸ್ಕಿನ್, ಮೀಡಿಯಮ್ ಸ್ಕಿನ್ ಅವ್ರಿಗೆ. ದಿಸ್ ಇಸ್ ದ ಫೈನಲ್ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮಿ ಗೈಸ್.